ಜೊತೆಗೂಡಿ ಕೆಲಸ ಮಾಡಿರ್ತಕ್ಕಂಥದ್ದು. ನಮಗಿಂತಲೂ ಅವರು ಮೊದಲೇ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಹಲವಾರು ಜನ ಇದ್ದೀರಿ. ಅದರಿಂದ ಮತ್ತೆ ಮುಂದಿನ ದಿನಗಳು ಹೆಗ್ಗಡೆದೇವನಕೋಟೆಯಲ್ಲಿ ಯಾವುದೇ ಸಮಸ್ಯೆಗೆ ಅವಕಾಶ ಕೊಡದೆ ಮತ್ತೆ ಸದ್ಯದಲ್ಲೇ ಕೃಷ್ಣನಾಯಕ್ ಅವರ ನೇತೃತ್ವದಲ್ಲೇ ನಮ್ಮ ಮುಖಂಡರೆಲ್ಲ ಸೇರಿ ಚಿಕ್ಕಣ್ಣ ಅವ್ರನ್ನೂ ಜೊತೆಗೂಡಿ ಚಿಕ್ಕಣ್ಣ ಅವ್ರ ಮಗ ಜಯಪ್ರಕಾಶ್ ಅವ್ರ ಜೊತೆಗೂಡಿ ಆಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಎಲ್ಲ ಅವ್ರ ನಮ್ಮ ಲೀಡರ್ಗಳು ಮಾತಾಡಿದ್ದಾರೆ. ನರಸಿಂಹಗೌಡರು ಸಹ ಜವಾಬ್ದಾರಿ ತಗೊಂಡು ಯಾವುದೇ ಗೊಂದಲ ಆಗಬಾರ್ದು ಅಂತ ಹೇಳಿ ಏನಣ್ಣ ಇದು ದೊಡ್ಡಿದ್ದೀಯಾ ಬೇಡ ಇದು ಫ್ಯಾನ್ ಆಫ್ ಮಾಡೋ ಅಲ್ಲಿ ಯಾರು ಮಾತಾಡಬೇಡ್ರಿ ಲೇಟ್ ಆಗುತ್ತೆ. ಅದರಿಂದ ಯಾವುದೇ ಸಮಸ್ಯೆ ಇದ್ದರೆ ಕೃಷ್ಣನಾಯಕ್ ಅವ್ರ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ನಡೆಯತಕ್ಕಂಥದ್ದಕ್ಕೆ ತೀರ್ಮಾನಗಳಿಗೆ ನೀಡಿದ್ದಾರೆ. ಹೆಗ್ಗಡೆದೇವನಕೋಟೆಯಲ್ಲಿ ಚಿಕ್ಕಣ್ಣವರು, ನರಸಿಂಹಗೌಡರು ಮತ್ತು ನಮ್ಮ ಪಕ್ಷದ ಹಲವಾರು ಮುಖಂಡರು ಏನಿದ್ದಾರೆ ಎಲ್ಲರ ಒಂದು ನಾಯಕತ್ವದಲ್ಲೇ ಒಂದು ಬೃಹತ್ ಸಭೆಯನ್ನು ದಿನಾಂಕ ನಿಗದಿ ಮಾಡಿ ಹೇಳ್ತೇವೆ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಅಲ್ಲಿ ಅಧಿಕೃತವಾಗಿ ನಾವು ಕೃಷ್ಣನಾಯಕ್ ಅವ್ರನ್ನ ನಾವು ಪಕ್ಷದಲ್ಲಿ ಸೇರ್ಪಡೆ ಮಾಡತಕ್ಕಂಥಕ್ಕೆ ನಾನೇ ಇವತ್ತು ಅವರಿಗೆ ಇವತ್ತು ಅಧಿಕೃತವಾಗಿ ನಾನು ಬೆಂಗಳೂರಿಗೆ ಹೇಳ್ತೇನೆ. ಒಂದು ಸಾಂಕೇತಿಕವಾಗಿ ಸೇರಿ ನಂತರ ಅಲ್ಲೊಂದು ಸಭೆ ಮಾಡೋಣ ಅಂತಕ್ಕಂಥ ಹೇಳಿದೆ. ಅದರ ಮೇಲೆ ಇಲ್ಲೇ ನಾವೇನು ಎಲ್ಲರಿಗೂ ನಿಮಗೆ ಇಲ್ಲಿರೋರೆಲ್ಲ ನಮ್ಮ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳು. ಸ್ವಲ್ಪ ಮಧ್ಯದಲ್ಲಿ ನಾನು ಹೇಳೋದಂತ ಹೇಳ್ತೀನಿ, ಕಳೆದ ಚುನಾವಣೆಯಲ್ಲಿ ಕೆಲವರು ಕೃಷ್ಣನಾಯಕ್ ಅವ್ರ ಜೊತೆ ಹೋದರೆ ಕೆಲವರು ಈ ಕೆಲಸ ಮಾಡ್ತಾರೆ. ಇಲ್ಲಿ ಎಲ್ಲರೂ ನಾನು ಸ್ವಾಗತ ಕೋರಿ ಪಕ್ಷಕ್ಕೆ ಸೇರ್ಪಡೆ ಅವಶ್ಯ. ನಿಮ್ಮ ಪಕ್ಷ ಇದೆ, ನೀವುಗಳೇ ಬೆಳೆಸಿರೋ ಪಕ್ಷ ಇದೆ. ಅದರಿಂದ ಅಧಿಕೃತವಾಗಿ ಮತ್ತೆ ಕೃಷ್ಣನಾಯಕ್ ಅವರು ಸೇರ್ತಾ ಇದ್ದಾರೆ. ಒಂದು ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲಿದೆ. ಹೆಗ್ಗಡೆದೇವನಕೋಟೆ ಮುಂದಿನ ಚುನಾವಣೆಯಲ್ಲಿ ಮೊದಲನೇ ಕ್ಷೇತ್ರ ಘೋಷಣೆ ಆಗ್ತಕ್ಕಂಥದ್ದು ಹೆಗ್ಗಡೆದೇವನಕೋಟೆ. ನೀವೆಲ್ಲ ಕೆಲಸ ಮಾಡಿ ಅಂತಕ್ಕಂಥ ಮನವಿ ಮಾಡಿದ್ದೀನಿ. ಎಲ್ಲರಿಗೂ ನನ್ನ ಹೃದಯ ತುಂಬ ಸ್ವಾಗತ ಕೋರ್ತೀನಿ. ಕೃಷ್ಣನಾಯಕ್ ಅವರು ಮಾತ್ರ ಒಂದು ಸಾಂಕೇತಿಕವಾಗಿ ಅದು ಮನೆಗೆ ಬರ್ತಾವೆ, ಹೊಸ ಪಕ್ಷಕ್ಕೆ ಸೇರ್ತಾ ಇರುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿಲ್ಲ. ಅದು ದೊಡ್ಡವ್ರದ್ದು ಕಾರ್ಯಕ್ರಮ ಇದೆ 1:30ಗೆ. ಅದಕ್ಕೋಸ್ಕರ ಸ್ವಲ್ಪ ಹರಿಬರಿ ಆಯಿತು. ನಾನು ಮಂಡ್ಯದಿಂದ ಇಲ್ಲಿ ಬರ್ತಾ ಇದ್ದೀನಿ. ಅದರಿಂದ ನೀವೆಲ್ಲ ಬಂದಾಯ್ತು. ಊಟದ ವ್ಯವಸ್ಥೆ ಬೇಕೇನಿಲ್ಲ, ಊಟ ಮಾಡಿ ಆಮೇಲೆ ದೊಡ್ಡವ್ರ ಕಾರ್ಯಕ್ರಮಕ್ಕೆ ಬಂದ್ರೆ ಎಲ್ಲ ಕಾರಲ್ಲಿ ಬಂದಿದ್ದೆ. ಜಗಜೀವನರಾಮ ಸಮುದಾಯ ಭವನ ಇಲ್ಲಿ ನಮ್ಮ ಇದು ನೋಡು ಅಡ್ರೆಸ್ ಕೊಡ್ತಾರಲ್ಲ. ಎಲ್ಲರೂ ಒಳ್ಳೇದಾಗಲಿ. ಒಳ್ಳೆದಾಗಲಿ. ಅವತ್ತು ತಯಾರಾಗಿತ್ತು. ಮಾಡಿಸ್ತೀನಿ ಇದು ಎಲ್ರಿಗೂ ನಮಸ್ಕಾರ. 26 ತಿಂಗಳ ನಂತರ ಜೆಪಿ ಭವನಕ್ಕೆ ನಾನು ವಾಪಸ್ ಬಂದಿದ್ದೀನಿ. ಎಲ್ಲ ನಮ್ಮ ಅಭಿಮಾನಿಗಳು ಮತ್ತೆ ನಮ್ಮ ಕಾರ್ಯಕರ್ತರು ಅವರೆಲ್ಲರ ಬೆಂಬಲದೊಂದಿಗೆ ನಾನು ಮತ್ತೆ ಜೆಪಿ ಭವನಕ್ಕೆ ಕುಮಾರಣ್ಣವರ ನಾಯಕತ್ವ ಮತ್ತೆ ಕುಮಾರಣ್ಣವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷನ ಬಲಗೊಳಿಸಬೇಕು, ಜೆಡಿಎಸ್ ಪಕ್ಷನ ಕಟ್ಟಬೇಕು, ಪ್ರಾದೇಶಿಕ ಪಕ್ಷನ ಉಳಿಸಬೇಕು, ಪ್ರಾದೇಶಿಕ ಪಕ್ಷನ ಬೆಳೆಸಿ ಈ ರಾಜ್ಯದಲ್ಲಿ
28ಕ್ಕೆ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನಾವು ನೀವು ಹಗಲಿರುಳು ದುಡಿದು ಪಕ್ಷ ಸಂಘಟನೆ ಮಾಡಿ ಕುಮಾರಣ್ಣವ್ರು ಹೇಳಿದಂಗೆ ಹೆಗ್ಗಡದೇವನಕೋಟೆ ತಾಲೂಕು ರಾಜ್ಯದಲ್ಲಿ 2028ನೇ ಮೊದಲು ಅನೌನ್ಸ್ ಆಗಬೇಕು ಅಂತ ಕುಮಾರಣ್ಣವರು ಹೇಳಿದ್ದಾರೆ. ಅದು ನಮ್ಮೆಲ್ಲರ ಆಸೆ ಈಡೇರಲಿ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದೇ ರೀತಿ ಕುಮಾರಣ್ಣವ್ರ ಮೇಲೆ, ಪ್ರಾದೇಶಿಕ ಪಕ್ಷ ಜನತಾ ದಳದ ಮೇಲೆ, ನಮ್ಮ ಮೇಲೆ ಇರಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಸಾಹೇಬ್ರ ನಮಸ್ತೆ. ನಾನು ಎಚ್.ಡಿ. ನಾನು ನಮ್ಮ ಕೃಷ್ಣ ನಾಯಕರ ಅಭಿಮಾನಿ. ನೆಕ್ಸ್ಟ್ ಸಾರಿ ನಮ್ಗೆ ಮೋಸ ಮಾಡಿದ್ದೀರಾ. ಈ ಸಾರಿ ನಮ್ಮ ತಾಲೂಕಿಗೆ ನಿಮ್ಮ ಆಶೀರ್ವಾದದಿಂದ ನಮ್ಮ ನಾಯಕರಿಗೆ ಇದೊಂದು ಸಹಕಾರನ ಕೊಡಬೇಕು. ನಮ್ಮ ತಾಲೂಕಲ್ಲಿ ಮೊದಲನೇ ಆದ್ಯತೆ ನಮ್ಮ JDS ಕೊಡಬೇಕಂತ ನಿಮಗೆ ಕಳಕಳ ಸಿ ವಿ ನಾಗರಾಜಣ್ಣವರು ಎಲ್ಲರ ವೇದಿಕೆ ಬರಬೇಕು. ಸಿ ವಿ ನಾಗರಾಜಣ್ಣವರು, ರಾಜೇಂದ್ರಣ್ಣವರು, ಗೋಪಾಲ ಸ್ವಾಮಿಯವರು ಎಲ್ಲಿದ್ದಾರೆ? ಆಯ್ತು, ದೊಡ್ಡವ್ರ ತಕ್ಕೆ ಕರ್ಕೊಂಡು ಹೋಗ್ತೀನಿ ಬಿಡಿ ಎಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.